ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಬಹುಮುಖ್ಯವಾದಂತಹ ವಿಷಯನ ಹೇಳಿಕ್ಕೆ ಬಂದಿದ್ದೀನಿ. ಅದನ್ನು ಒಂದು ಕತೆ ಮೂಲಕ ಹೇಳೋದಾದರೆ, ಆ ಕಥೆಯ ಒಂದು ಟೈಟಲ್ ಹೀಗಿದೆ. ಏನಪ್ಪ ಅಂತ ಕೇಳ್ತೀರಾ? ಏನಪ್ಪ ಅಂದರೆ ತುಂಬ ತಮಾಷೆಯಾಗಿದೆ, ಆದರೂ ಕೂಡ ಒಂದು ತುಂಬ ಆಸಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಶೀರ್ಷಿಕೆ. ಏನದು? ಹೆಂಡತಿಗೆ ಹೆದರದ ಗಂಡಸರು ಯಾರು? ಹೌದು, ಇದು ಕ್ವೆಶ್ಚನ್ನು. ಹೆಂಡತಿಗೆ ಹೆದರದ ಗಂಡಸರು ಯಾರು? ಈ ಒಂದು ಪ್ರಶ್ನೆಗೆ ನಮ್ಮ ಒಂದು ಕಥೆಯ ಮೂಲಕ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದು ನಮ್ಮ ಇತಿಹಾಸದಲ್ಲಾಗಿರ್ಬೋದು, ನಮ್ಮ ಒಂದು ಸಮಾಜದಲ್ಲಿ ತುಂಬ ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ. ಅದನ್ನು ನಾನು ಕಥೆ ಮೂಲಕ ಹೇಳ್ತಾ ಹೋಗ್ತೀನಿ. ಬನ್ನಿ, ಹಾಗಿದ್ರೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಒಮ್ಮೆ ಅಕ್ಬರ್ ಮಾರುವೇಷದಲ್ಲಿ ನಗರ ಸಂಚಾರ ಮಾಡುತ್ತಿದ್ದಾಗ ಒಂದು ಮನೆಯೊಳಗೆ ಗಂಡ ಹೆಂಡತಿ ಜಗಳವಾಡುತ್ತಿದ್ದ ಒಂದು ಸನ್ನಿವೇಶದ ಧ್ವನಿ ಕೇಳಿಸಿತು. ಅಲ್ಲಿ ಗಂಡನಿಗಿಂತ ಹೆಂಡತಿಯೇ ಮೇಲುಗೈ. ಅವಳು ಗಂಡನನ್ನು ಹೀನಾಮಾನ ಬೈಯುತ್ತಿದ್ದಳು. ಒಂದೂ ಮಾತನಾಡದೆ ಗಂಡ ಸುಮ್ಮನಿದ್ದು ಬಿಟ್ಟ. ಅರಮನೆಗೆ ಹಿಂದಿರುಗಿದಾಗ ಅಕ್ಬರ್ ಬೀರ್ಬಲ್ಲನನ್ನು ಕರೆದು ಕೇಳಿದ, ಬೀರ್ಬಲ್, ಎಲ್ಲೆಲ್ಲೋ ಹೆಂಡತಿಗೆ ಹೆದರಿ ನಡೆಯುವ ಗಂಡಸರೇ ಹೆಚ್ಚು. ಅಂದರೆ ಬೀರ್ಬಲ್, ಎಲ್ಲೆಲ್ಲೂ ಕೂಡ ಹೆಂಡತಿಗೆ ಹೆದರಿ ನಡೆಯುವ ಗಂಡಸರೇ ಹೆಚ್ಚು ಕಂಡುಬರುತ್ತಿದ್ದಾರೆ ಎಲ್ಲ. ಹೆಂಡತಿಗೆ ಹೆದರದ ಗಂಡಸರು ಯಾರಾದರೂ ಇದ್ದಾರೆ ಅಥವಾ ಯಾರು ಇಲ್ಲವೇ ಎಂದು ಪ್ರಶ್ನೆ ಮಾಡಿದ. ಬೀರ್ಬಲ್, ಸಾಹೇಬ್, ಲೋಕವೇ ಹೀಗೆ. ಎಲ್ಲ ಗಂಡಸರು ತಮ್ಮ ಹೆಂಡತಿಯರ ಅಡಿಯಾಳುಗಳೇ. ನಿಮಗೆ ಸಂದೇಹವಾದರೆ ಮದುವೆಯಾದ ಗಂಡಸರನ್ನು ಅರಮನೆಗೆ ಕರೆಸೋಣ. ಹೆಂಡತಿಗೆ ಹೆದರಿ ನಡೆಯುವವರೆಲ್ಲ ನಿಮ್ಮ ಬಲಗಡೆಗೆ ನಿಂತುಕೊಳ್ಳಲು ಹೇಳೋಣ ಎಂದನು. ಅಕ್ಬರ್ ಒಪ್ಪಿಗೆಯನ್ನು ಸೂಚಿಸುತ್ತಾನೆ. ಹಾಗೆಯೇ ಡಂಗೂರ ಸಾರಿಸಲಾಯಿತು. ವಿವಾಹಿತ ಗಂಡಸರನ್ನು ಮನೆಗೆ ಕರೆಯಿಸಿ ಹೆಂಡತಿಗೆ ಹೆದರಿ ನಡೆಯುವವರನ್ನೆಲ್ಲ ತನ್ನ ಬಲಕ್ಕೆ ನಿಲ್ಲಿ, ಮತ್ತೊಮ್ಮೆ ಹೆಂಡತಿಗೆ ಹೆದರದ ಗಂಡಸರೆಲ್ಲ ತನ್ನ ಎಡಗಡೆಗೆ ನಿಲ್ಲಿ ಎಂದು ಆಜ್ಞೆ ಮಾಡಿದ ಅಕ್ಬರ್ ಮಹಾಶಯ. ಅರಸನ ಕಟ್ಟಳೆಯಂತೆ ಅರಮನೆಗೆ ಬಂದ ಗಂಡಸರೆಲ್ಲ ರಾಜನ ಬಲಗಡೆಗೆ ನಿಂತರು. ಒಬ್ಬ ಮಾತ್ರ ಬೇರೆಯೇ ನಿಂತ. ಅಕ್ಬರನಿಗೆ ಇವನೊಬ್ಬನಾದರೂ ಹೆಂಡತಿಗೆ ಹೆದರುವುದಿಲ್ಲವಲ್ಲ ಎಂದು ನೋಡಿ ಸಮಾಧಾನವಾಯಿತು. ಆದರೆ ಬೀರ್ಬಲ್, ಹಾಗೆ ನಿಂತವನನ್ನು ಯಾಕೆ ನೀನು ಪ್ರತ್ಯೇಕವಾಗಿ ನಿಂತಿದ್ದಿ ಎಂದು ಕೇಳಿದ. ಅದಕ್ಕೆ ಅವನು, ಸ್ವಾಮಿ, ನಾನು ಮನೆಯಿಂದ ಹೊರಡುವಾಗ ನನ್ನ ಹೆಂಡತಿ ಪೆದ್ದಾಗಿ ಗುಂಪಿನ ಜೊತೆ ನೀವು ನಿಂತು ಬಿಡಬೇಡಿ ಎಂದು ಗದರಿಸಿದ್ದಳು ಎಂದು ಉತ್ತರಿಸಿದ. ಅಷ್ಟಕ್ಕೆ ಅಕ್ಬರನಿಗೆ ಹೆಂಡತಿಗೆ ಹೆದರದ ಗಂಡಸರು ಯಾರೂ ಇಲ್ಲ ಎಂಬುದು ಖಚಿತವಾಯಿತು. ಇದಿಷ್ಟು ಕತೆ. ಒಂಥರ ಸಾರಾಂಶ ಚೆನ್ನಾಗಿದೆ ಅಲ್ವಾ? ಹೌದು, ಚೆನ್ನಾಗಿದೆ. ಈ ಒಂದು ಪಂಚತಂತ್ರ ಕತೆಗಳೇ ಹೀಗೆ ತುಂಬ ಖುಷಿ ಕೊಡುತ್ತೆ, ಹಾಗೆಯೇ ತುಂಬ ಫನ್ನಿ ಅನಿಸುತ್ತೆ. ದಯವಿಟ್ಟು ಇದನ್ನು ಯಾರು ಗಂಡಸರು ಅನ್ಯತಾ ಭಾವಿಸ್ಬೇಡಿ. ಹೆಂಡತಿಗೆ ಹೆದರ್ಕೊಳ್ತಾರೆ ಗಂಡಸರು ಅಂತ ತಿಳ್ಕೊಬೇಡಿ. ನಾನು ಕೇವಲ ತಮಾಷೆಗಾಗಿ ಈ ಒಂದು ಕಥೆಯನ್ನು ಹೇಳಿದಷ್ಟೇ. ಇದೇ ರೀತಿಯ ಕಥೆಗಳನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ, ಆದಷ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.